ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ಇವತ್ತಿನ ವಿಷಯ ಬಂದು ಗೈಸ್, ನಾನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮುಖ್ಯವಾದ ಬದಲಾವಣೆಯನ್ನು ತಂದಿದ್ದಾರೆ ಸರ್ಕಾರದಿಂದ. ಸೊ ಆ ಬದಲಾವಣೆ ಏನು, ಆ ಬದಲಾವಣೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಏನನ್ನ ಕೇಳಿದ್ದಾರೆ, ಸೊ ಅದನ್ನು ಯಾವ ರೀತಿ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಹಾಗಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿನ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಗೈಸ್. ಯೂಶಲಿ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ, ಯಾಕೆಂದರೆ ಯೂಟ್ಯೂಬರ್ ಒಬ್ಬರು ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಯಾರಂದರೆ ಅನಿತಾ ಶಮಂತ್ ಅವರು. ಅವ್ರ ವಿಡಿಯೋಸ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಈ ಥರ ಈ ಯೋಜನೆಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ನಾಲೆಡ್ಜನ್ನ ಜನಗಳಿಗೆ ಕೊಡ್ತಾ ಇರ್ತಾರೆ. ಸೊ ಅವ್ರದ್ದು ಒಂದಷ್ಟು ಜನಕ್ಕೆ ರೀಚ್ ಆದರೆ ಮೇ ಬಿ ನಾವು ಹೇಳೋದ್ರಿಂದ ಸ್ವಲ್ಪ ಜನಕ್ಕಾದರೂ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಕೂಡ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂಥ ಮೇಜರ್ ಬದಲಾವಣೆ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಏನಪ್ಪ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಮತ್ತು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು, ನೀವೆಲ್ಲರೂ ನೋಡಿರ್ತೀರ, ಓಕೆನಾ? ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು 2,000 ರೂಪಾಯಿ ಎಲ್ಲ ಮಹಿಳೆಯರು ತಗೋತಾ ಇದ್ರು, ಸೊ ಅವರಿಗೆ ಇನ್ನು ಮುಂದೆ ನೆಕ್ಸ್ಟ್ ಕಂತಿಂದ 2,000 ಬರಬೇಕಂದ್ರೆ ಬಯೋಮೆಟ್ರಿಕನ್ನು ಕಂಪಲ್ಸರಿ ಕೊಡಲೇಬೇಕು ಅನ್ನೋ ರೂಲ್ಸನ್ನು ತಂದಿದ್ದಾರೆ. ಸೊ ಬಯೋಮೆಟ್ರಿಕ್ ತಂದ ಉದ್ದೇಶ ಏನು? ಉದ್ದೇಶ ಏನಪ್ಪ ಅಂದರೆ, ಸರ್ಕಾರದ ಪ್ರಕಾರ ಕೆಲವೊಂದು ದುರುಪಯೋಗ ಪಡಿಸ್ಕೊತಿದ್ದಾರೆ ಜನ. ಅಂದರೆ ಈ 2,000 ಏನು ಫಲಾನುಭವಿಗಳಿಗೆ ಹಾಕ್ತಿದ್ದಾರೆ, ಅದು ದುರುಪಯೋಗ ಆಗ್ತಿದೆ ಅಂತ ಸರ್ಕಾರದ ಇದು. ಸೊ ಅದನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ಈ ಬಯೋಮೆಟ್ರಿಕ್ ವ್ಯವಸ್ಥೆನ ತಂದಿದ್ದಾರೆ ಅವ್ರ ಪ್ರಕಾರ. ಬಟ್ ಬಯೋಮೆಟ್ರಿಕ್ ತಂದ ತಕ್ಷಣ ಯಾವ ರೀತಿ ತಡೆಗಟ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ರೇಷನ್ ಇದರಲ್ಲಿ ಬಯೋಮೆಟ್ರಿಕ್ ಅಂದರೆ ಏನು, ಓಕೆನಾ? ಬಯೋಮೆಟ್ರಿಕ್ ಅಂದರೆ, ಈಗ ನಾವು ಉದಾಹರಣೆಗೆ ಈ ರೇಷನ್ ಡಿಪೋಗಳಲ್ಲಿ ರೇಷನ್ ತಗೋಬೇಕು ಅಂದರೆ ಮುಂಚೆ ಎಲ್ಲ ಸೈನ್ ಹಾಕ್ತಾ ಇದ್ವಿ. ಸೈನ್ ಹಾಕಕ್ಕೆ ಬರದೇ ಇರೋರು ಹೆಬ್ಬೆಟ್ಟನ್ನ ಬುಕ್ಕಲ್ಲಿ ಒತ್ತುತ್ತಾ ಇದ್ರು ಆವಾಗ. ಬಟ್ ಈಗ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಬಂದಮೇಲೆ ಈಗೇನು ಮಾಡಿದ್ದಾರೆ, ತಂಬ್ ಇಂಪ್ರೆಷನ್ ಅಂತ ಕೊಡ್ತಾರೆ. ಹೆಬ್ಬೆರಳನ್ನ ಇಡ್ತೀರ ಗೊತ್ತಾ ಒಂದು ಮೆಷಿನ್ ಮೇಲೆ, ಸೊ ಅದೇ ಬಯೋಮೆಟ್ರಿಕ್ ಸಿಸ್ಟಮ್, ಓಕೆನಾ? ಸೊ ಈ ಬಯೋಮೆಟ್ರಿಕ್ ಸಿಸ್ಟಮು ರೇಷನ್ ಕಾರ್ಡಲ್ಲಿ ಪ್ರತಿ ತಿಂಗಳು ನೀವು ತಂಬ್ ಇಂಪ್ರೆಷನ್ ಕೊಟ್ರೇನೆ, ಅದು ಸಕ್ಸಸ್ ಆದ್ರೇ ನಿಮಗೆ ರೇಷನ್ ಕೊಡ್ತಾರೆ. ಬಟ್ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒನ್ ಟೈಮ್ ನೀವು ಬಯೋಮೆಟ್ರಿಕನ್ನು ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗ್ದೋಯ್ತು. ಮತ್ತು ಲೈಫ್ ಟೈಮ್ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಅವರು ಎಲ್ಲಿವರೆಗೂ ಕೊಡ್ತಾರೋ, ಸ್ಯಾಂಕ್ಷನ್ ಮಾಡ್ತಾರೋ ಅಲ್ಲಿವರೆಗೂ ಫಲಾನುಭವಿಗಳು ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಬಟ್ ಆದರೆ ನನಗೆ ಡೌಟ್ ಏನಪ್ಪ ಅಂತಂದರೆ, ಬಯೋಮೆಟ್ರಿಕ್ಕು ರೇಷನ್ನಲ್ಲಿ ಪ್ರತಿ ತಿಂಗಳು ಕೊಡ್ತಾರೆ. ಯಾರು ಬದುಕಿದ್ದಾರೆ, ಸತ್ತಿರೋರಂತೂ ಬಂದು ತಮ್ಮ ಇಂಪ್ರೆಷನ್ ಬಯೋಮೆಟ್ರಿಕ್ ಕೊಡೋಕ್ಕಾಗಲ್ಲ. ಸೊ ಅವರು ರೇಷನ್ ತಗೊಳಕ್ಕೆ ಆಗಲ್ಲ. ಬಟ್ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ತಂಬ್ ಇಂಪ್ರೆಷನ್ ಒಂದೇ ಸಲ ಬಯೋಮೆಟ್ರಿಕ್ ಮಾಡಿ ಅಪ್ಲೈ ಮಾಡೋದು ಅಂತ ಆದರೆ ಆವಾಗ ಹೆಂಗೆ ಕಂಡುಹಿಡಿತೀರಾ? ಈಗ ಸಾವು ಅನ್ಎಕ್ಸ್ಪೆಕ್ಟೆಡು, ಅದರಲ್ಲೂ ಈಗಿನ ಹೆಲ್ತ್ ಕಂಡೀಷನಲ್ಲಿ ಯಂಗ್ ಜನ್ರೇಷನ್ನು ಅಷ್ಟೇ, ಓಲ್ಡ್ ಜನ್ರೇಷನ್ನು ಅಷ್ಟೇ. ದಿನಕ್ಕೆ ಸಾವಿರಾರು ಜನ ಸಾಯ್ತಾ ಇರ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಬೈಫಗೇಷನ್ ಮಾಡಿ ಹೇಳ್ತಿಲ್ಲ, ಸಾಯ್ತಾನೆ ಇರ್ತಾರೆ. ಸೊ ಅದರಲ್ಲಿ ಹೆಣ್ಮಕ್ಳಿಗೂ ಸಂಖ್ಯೆನೂ ಕೂಡ ಇರುತ್ತೆ. ಸೊ ಹಂಗಿರುವಾಗ ನೀವು ಒನ್ ಟೈಮ್ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಈಗ ಆವಾಗ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅವ್ರು ಇದ್ದಾರೆ ಇಲ್ಲ ಅಂತ? ಆವಾಗಲೂ ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗ್ತಾನೆ ಇರುತ್ತಲ್ಲ. ಸೊ ಇದು ನನ್ನ ಡೌಟ್ ಅಷ್ಟೇ. ಸರ್ಕಾರದ್ದು ಬೇರೆ ಯಾವ ಥರ ಉದ್ದೇಶ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸಾಕು ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಬಯೋಮೆಟ್ರಿಕ್ ಮಾಡಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ತೊಗೊಂಡು ಹೋಗಬೇಕು, ಓಕೆನಾ? ಫಸ್ಟಿಗೆ ಬಂದು ನಿಮ್ಮದು ರೇಷನ್ ಕಾರ್ಡ್ನ ತೊಗೊಂಡು ಹೋಗ್ಬೇಕಾಗತ್ತೆ. ಅಂದರೆ ಯಾರು ಯಜಮಾನಿ, ಲೇಡೀಸ್ ಯಾರು ಇರ್ತಾರೆ ರೇಷನ್ ಕಾರ್ಡು ಓನರು, ಸೊ ಅವ್ರದ್ದು ರೇಷನ್ ಕಾರ್ಡು. ಮತ್ತು ಇನ್ನೊಂದು ಏನು ತೊಗೊಂಡು ಹೋಗ್ಬೇಕಂದ್ರೆ ಆಧಾರ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಮತ್ತು ಹಾಗೇನೆ ಜೊತೆಗೆ ಆಧಾರ್ ಕಾರ್ಡಲ್ಲಿ ನೀವು ಯಾವ ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರಾ ಆ ಫೋನ್ನ ತೊಗೊಂಡೋಗ್ಬೇಕು ನೀವು. ಯಾಕೆಂದರೆ ಬಯೋಮೆಟ್ರಿಕ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ನಂಬರ್ನ ನೀವು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇದಿಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಎಲ್ಲಿಗೆ ಹೋಗಬೇಕು ಬಯೋಮೆಟ್ರಿಕ್ ಮಾಡಿಸ್ಬೇಕಂದ್ರೆ, ಇದು ಮುಖ್ಯವಾಗಿ ಬೇಕಲ್ವಾ? ಸೊ ಸಿಟಿನಲ್ಲಿರೋರಿಗೆಲ್ಲ, ಬ್ಯಾಂಗ್ಳೂರ್ ಪೀಪಲ್ಸ್ಗೆಲ್ಲ ಬ್ಯಾಂಗ್ಳೂರ್ 1,
ಬ್ಯಾಂಗ್ಳೂರು ಒನ್ನಲ್ಲಿ ನಿಮಗೆ ಡೆಫಿನೆಟ್ ಆಗಿ ಈ ವ್ಯವಸ್ಥೆ ಇದೆ, ಬಯೋಮೆಟ್ರಿಕ್ ವ್ಯವಸ್ಥೆ. ನೀವು ಅಲ್ಲಿ ಹೋಗಿ ನೀವು ಬಯೋಮೆಟ್ರಿಕ್ನ ಮಾಡಿಸ್ಕೋಬೋದು. ಸೊ ಬೆಂಗಳೂರು ಗ್ರಾಮಾಂತರ ಮತ್ತು ಹಳ್ಳಿಗಳು, ಈ ಮಂಡ್ಯ ಹಳ್ಳಿಗಳು, ಸುತ್ತಮುತ್ತ ಹಳ್ಳಿಗಳು, ಎಲ್ಲ ಕಡೆ ಹಳ್ಳಿಗಳು ಅಂತ ಇದ್ದೇ ಇದೆಯಲ್ಲ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಇವಾಗ ಗ್ರಾಮ ಒನ್ ಅನ್ನೋ ವ್ಯವಸ್ಥೆ ಇದೆ. ಓಕೆನಾ? ಗ್ರಾಮ ಒನ್ನಿಗೆ ಈ ಹಳ್ಳಿಗಳು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಅಥವಾ ಬೇರೆ ಬೇರೆ ಹಳ್ಳಿಗಳವರು ಗ್ರಾಮ ಒನ್ನಿಗೆ ಹೋಗಿ ಈ ಬಯೋಮೆಟ್ರಿಕ್ಕನ್ನು ಮಾಡಿಸ್ಕೋಬೋದು. ಓಕೆನಾ? ಅಲ್ಲಿ ಈ ಬಯೋಮೆಟ್ರಿಕ್ನ ಮಾಡಿಸ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಸೊ ಇದು ಪ್ರೊಸೀಜರು. ಓಕೆನಾ? ಸೊ ಇದು ವಿಷಯ ಗೈಸ್. ಆಮೇಲೆ ಯಾವಾಗಿಂದ ಅಪ್ಲೈ ಮಾಡಬೇಕು, ಎಷ್ಟು ದಿನ ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ, ಮತ್ತು ಆಮೇಲೆ ಮುಖ್ಯವಾದ ವಿಷಯ ಇದು ಗೈಸ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಬಯೋಮೆಟ್ರಿಕ್ನ ಯಾರ್ಯಾರು ಫಲಾನುಭವಿಗಳು ಇದ್ದೀರೋ, ನನಗಿಲ್ಲ, ನನಗೆ ಆ ಬೆನಿಫಿಟ್ನ ಕಿತ್ತಾಕಿದ್ದಾರೆ, ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ ಗೈಸ್, ನನಗಿಲ್ಲ. ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಸೊ ಅವರೆಲ್ಲ ಖಂಡಿತವಾಗ್ಲೂ ಮಾಡಿಸಿ. ಯಾರೆಲ್ಲ ಈ ಬಯೋಮೆಟ್ರಿಕ್ನ ನಾಳೆ ಮಾಡ್ಸೋಣ, ನಾಡಿದ್ದು ಮಾಡ್ಸೋಣ, ಅಯ್ಯೋ ಸುಮ್ಮನೆ ಬೂಟಾಟಿಕೆ ಮಾಡ್ತಾರೆ, ಮಾಡಿಸಿಲ್ಲ ಅಂದರೂ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಗೈಸ್. ಯಾಕಂದರೆ ಇದು ಸರ್ಕಾರದವರೇ ಮಾಡಿರೋದ್ರಿಂದ 100% ಇದು ಕಂಪಲ್ಸರಿ ಇರುತ್ತೆ. ಬಟ್ ಡೇಟ್ ಇನ್ನೂ ನಿಗದಿ ಆಗಿಲ್ಲ ಅಷ್ಟೇ. ಇಷ್ಟು ದಿನ ಅಂತ ಅವರು ಟೈಮ್ ಕೊಡ್ತಾರೆ. 1 ಮಂತ್ ಆಗ್ಬೋದು, 15 ಡೇಸ್ ಆಗ್ಬೋದು, ಅಥವಾ 2 ಮಂತ್ಸ್ ಆಗ್ಬೋದು ಆ ಬಯೋಮೆಟ್ರಿಕ್ನ ಸಬ್ಮಿಟ್ ಮಾಡೋದಕ್ಕೆ ಅಥವಾ ಅಪ್ಲೈ ಮಾಡೋದಕ್ಕೆ ಇಷ್ಟು ಸಮಯ ಅಂತ ಕೊಡ್ತಾರೆ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಬದುಕಿದ್ದೀರಾ, ಈ ಗೃಹಲಕ್ಷ್ಮಿ ಯೋಜನೆ ಫಲನ ಪಡ್ಕೋತಿದ್ದೀರಾ, ಅವರೆಲ್ಲ ಬಯೋಮೆಟ್ರಿಕ್ನ ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ. ಮಾಡಿಸ್ದೇ ಇದ್ದವರಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲ ಸಿಗುವುದಿಲ್ಲ. ಸೊ ಇದು 100% ಫಿಕ್ಸು ಗೈಸ್. ಸೊ ಹಾಗಾಗಿ ಮರೀದೆ ಪ್ರತಿಯೊಬ್ಬರು ಈ ಬಯೋಮೆಟ್ರಿಕ್ಕನ್ನು ಮಾಡಿಸಿ. ಆದರೆ ಇನ್ನೂ ಆ ಡೇಟ್ ಅನೌನ್ಸ್ ಆಗಿಲ್ಲ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ಮಾಡಿಸ್ಬೇಕು ಅನ್ನೋ ಡೇಟ್ಗಳು ನಿಗದಿ ಆಗದೇ ಇರೋ ಕಾರಣ ಸೊ ಈಗ ಅಪ್ಡೇಟ್ ಆಗಿರೋದು ಬಯೋಮೆಟ್ರಿಕ್ ಕಂಪಲ್ಸರಿ. ವಿತೌಟ್ ಬಯೋಮೆಟ್ರಿಕ್ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಗೈಸ್. ನೆಕ್ಸ್ಟು ಬೇರೆ ಯಾವುದೇ ಅಪ್ಡೇಟ್ ಬಂದ್ರೂ ರಿಗಾರ್ಡಿಂಗ್ ದಿಸ್ ಗೃಹಲಕ್ಷ್ಮಿ ಯೋಜನೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಮಾತಾಡಿರೋದು ಅರ್ಥ ಆಗಿದೆ, ಸ್ಪಷ್ಟ ಕನ್ನಡದಲ್ಲಿ ನಾನು ಮಾತಾಡಿದ್ದೀನಿ ಆದಷ್ಟು ಅಂತ ಭಾವಿಸ್ತೀನಿ. ಸೊ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಗೈಸ್. ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ, ಇದೇ ಥರ ವೀಡಿಯೋಸ್ನ ನಾನು ಮಾಡಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.